ಇನ್ನು ಬೆಳಗಾವಿಯ ಕಿತ್ತೂರಿನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣ ಇದಾದ ಬಳಿಕ ಈಗ ಅವರ ಶೀಘ್ರ ಚೇತರಿಕೆಗೆ ಸಿಟಿ ರವಿ ಹಾರೈಸಿದ್ದಾರೆ. ಗಾಯಗೊಂಡಿರುವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಇಬ್ಬರು ಶೀಘ್ರವೇ ಗುಣಮುಖರಾಗಲಿ ಅಂತ ಎಕ್ಸ್ನಲ್ಲಿ MLC ಸಿಟಿ ರವಿ ಪೋಸ್ಟ್ ಹಾಕಿದ್ದಾರೆ ಈಗಾಗಲೇ ಆಲ್ರೆಡಿ. ಆಗಲೂ ಪಬ್ಲಿಕ್ ಟಿವಿ ಜೊತೆ ಮಾತನಾಡಬೇಕಾದ್ರೆ ಸಿಟಿ ರವಿ ಅವರು ಹೇಳಿದರು, ನಾನು ಹೃದಯದಿಂದ ಕೆಟ್ಟವನಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಅಂತಂದ್ಬಿಟ್ಟು ಹೇಳಿದರು. ಈಗ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋದಕ್ಕೆ ಶೀಘ್ರವೇ ಗುಣಮುಖರಾಗಿ ಅಂತಂದ್ಬಿಟ್ಟು ಸಿಟಿ ರವಿ ಅವರು ಪೋಸ್ಟ್ ಮಾಡಿದ್ದಾರೆ. ನನಗೆ ವೈಯಕ್ತಿಕವಾದ ದ್ವೇಷ ಏನೂ ಇಲ್ಲ, ವೈಯಕ್ತಿಕವಾಗಿ ಏನೂ ಇಲ್ಲ. ಸೆಷನ್ ಒಳಗಡೆ ನಡೀತಾ ಇರ್ತಕ್ಕಂಥ ಗಲಾಟೆಗಳು ನಡೀತಾ ಇರ್ತವೆ, ಬಟ್ ಅದನ್ನು ನಾವು ಹೊರಗಡೆ ತರಬಾರ್ದು ಅಂತ ಅವ್ರ ಮಾತು. ಹಾಗಾಗಿನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಅಂತಲೂ ಕೂಡ ಮಾತನಾಡಿದರು. ಅದಕ್ಕೆ ಪೂರಕವಾಗಿ ಈಗ ಅವರು ಟ್ವೀಟ್ ಮಾಡಿ, ಇದು ಬೆಳಗಾವಿಯ ಕಿತ್ತೂರಿನಲ್ಲಿ ನಡೆದ ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಶೀಘ್ರ ಚೇತರಿಕೆ ಹೊಂದಲಿ ಅಂತ ಹಾರೈಸಿದ್ದಾರೆ.